ನಮಸ್ತೆ ಏಷ್ಯಾ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮರಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಇಂದು ನೂತನ ಎಸ್ಟಿಎಂಸಿ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಶೇಖರ್ ನಡುವಿನ ಮನಿ ಹಾಗೂ ಉಪಾಧ್ಯಕ್ಷರಾಗಿ ಮಲ್ಲಯ್ಯ ವಿಭೂತಿ ಮಠ ಆಯ್ಕೆಯಾಗಿ ಇಂದು ಶಾಲೆಯಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ಶ್ರೇಷ್ಠ ಶಿಕ್ಷಕರಾಗಿ ಆಯ್ಕೆಯಾದ ಸರ್ಕಾರಿ ಪ್ರೌಢಶಾಲೆ ವೀರಾಪುರ ಸಹ ಶಿಕ್ಷಕಿ ದೀಪಿಕಾ ಪಾಟೀಲ್, ವೀರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ದೈಹಿಕ ಶಿಕ್ಷಕ ಮಾರುತಿ ಜೋಲದ ಸೇರಿ ಎಲ್ಲ ಗಣ್ಯರನ್ನ ಹಾಗೂ ಎಸ್ಟಿಎಂಸಿ ಕಮಿಟಿ ಸರ್ವ ಸದಸ್ಯರನ್ನ ಸತ್ಕಾರ ಮಾಡಲಾಗಿದೆ. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಲಿ ಸಾಬ್ ತಳಗಡೆ, ಪಿಡಿಒ ಸೂರಮ್ಮ ಪಾಟೀಲ್, ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳು ಆದ ಸವಿತಾ ಕೋಲಕರ್, ಸಿಆರ್ಪಿ ವಿನೋದ್ ಪಾಟೀಲ್, ಮುಖ್ಯ ಗುರುಗಳು ಆದ ಮಹಂತೇಶ ಕಲ್ಲೂಳಿ, ಪತ್ರಕರ್ತ ಬಸವರಾಜು ಸೇರಿ ಎಲ್ಲ ಅಮರಾಪುರ ಗ್ರಾಮದ ಗ್ರಾಮಸ್ಥರು, ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ನೂತನ ಎಸ್ಟಿಎಂಸಿ ಅಧ್ಯಕ್ಷ ರಾಜಶೇಖರ್ ನಡುವಿನ ಮನಿ ಹಾಗೂ ಮುಖಂಡ ಮಲ್ಲನಗೌಡ ಪಾಟೀಲ್, ಶಾಲೆಯ ಶ್ರೇಯೋಭಿವೃದ್ಧಿಗೆ ಸದಾ ಬದ್ಧರಾಗಿದ್ದೇವೆ ಎಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಅವರ ಅವಧಿಯಲ್ಲಿ ಈಗ ಸಮಸ್ಯೆಗಳು ಇದಾವೆ, ಸಾಕಷ್ಟು ಸವಾಲುಗಳಿದಾವೆ. ಒಂದು ಶೌಚಾಲಯ ಸಮಸ್ಯೆ, ಮತ್ತೆ ವಿಶೇಷವಾಗಿ ಬಿಸಿ ಊಟ ಕೋಣೆ ಸಮಸ್ಯೆ ಸಾಕಷ್ಟು ಶಿಥಿಲಗೊಂಡಿದೆ. ಮತ್ತೆ ಒಂದು ಅರ್ಧಕ್ಕೆ ಏನು ತಗಡು ಮಾತ್ರ ಹಾಕಿದ್ರೆ ಇನ್ನು ಅರ್ಧಕ್ಕೆ ತಗಡು ಹಾಕಿಲ್ಲ, ಹಾಗಾಗಿ ಮಳೆ ಸೋರ್ತಾ ಇದೆ. ಇಷ್ಟೆಲ್ಲ ಇವಿದಾವೆ. ಇಷ್ಟೆಲ್ಲ ಸಮಸ್ಯೆಗಳು ಈಗ ಆಲ್ರೆಡಿ ನಾನು ಇಒ ಸರ್ಗೂ ಸಹ ಕಾಲ್ ಮಾಡಿದ್ದೆ, ಅವರು ಸಹ ಈಗ ಶೌಚಾಲಯ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಮೊನ್ನೆ ಪಿಡಿಒ ಮೇಡಮ್ ಅವರು ವಿಶೇಷವಾಗಿ ನಾನು ವಿಶೇಷ ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಅವ್ರ ಜೊತೆ ಕೋರ್ಡಿನೇಟ್ ಆಗಿ ದಯವಿಟ್ಟು ಈ ಕೆಲಸಗಳನ್ನ ಮಾಡ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಪೋಷಕರು ಸಹ ಅಷ್ಟೇ, ಈ ಊರಿನ ಅಮರಾಪುರ ಗ್ರಾಮಸ್ಥರು ಅಷ್ಟೇ, ವಿಶೇಷವಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ಅಮರಾಪುರ ಸಹ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಒಳ್ಳೆ ಸುಶಿಕ್ಷಿತರಿದ್ದಾರೆ. ಅದ್ರ ಜೊತೆಗೆ ಇವತ್ತು ಒಳ್ಳೆ ಒಬ್ಬ ಸುಶಿಕ್ಷಿತ, ಒಳ್ಳೆ ದೂರದೃಷ್ಟಿ ಉಳ್ತಕ್ಕಂಥ ನಮ್ಮ ಸ್ನೇಹಿತ ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬಾ ಅಭಿನಂದನೆ ವಿಷಯ. ಹಾಗಾಗಿ ನೀವು ಸಹ ಆತನ ಕೆಲಸಗಳಿಗೆ ಎಲ್ಲರೂ ಸಹ ಎಲ್ಲ ಕೆಲಸಗಳಿಗೆ ಅವನಿಗೆ ಸಪೋರ್ಟ್ ಆಗಿ ಪ್ರೋತ್ಸಾಹ ಕೊಡ್ಲಿ. ಯಾವುದೇ ರೀತಿ ಇದು ಮಾಡಕ್ ಹೋಗ್ಬೇಡಿ. ಎಲ್ಲರೂ ಸಹ ಅಮರಾಪುರ ಗ್ರಾಮದ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಇನ್ನೂ ಹೆಚ್ಚಿನದಾಗಿ ಮುಂಬರ್ತಕ್ಕಂಥ ಅಕಾಡೆಮಿಕ್ ಇಯರ್ ಅಲ್ಲಿ ಏನಾದ್ರು ಒಂದು ಸೂಕ್ತ ಸಹಾಯವನ್ನು ಕೊಡ್ತೀನಿ. ಮತ್ತೆ ವಿಶೇಷವಾಗಿ ಇನ್ನ ಕೆಲವೇ ಇನ್ನೊಂದು ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತ ರಾಜಶೇಖರ್ ನಡುವಿನ ಅತ್ಯಂತ ಉತ್ಸಾಹಭರಿತ ಸದಸ್ಯರು, ಜೊತೆಗೆ ಈ ಒಂದು ಎಸ್ಡಿಎಂಸಿ ಅಧ್ಯಕ್ಷರಾಗಿದ್ದು ನಮ್ಗೆ ಬಹಳ ಅಂದ್ರೆ ಬಹಳ ಇದು ಆಗಿತ್ತು. ಹೆಚ್ಚಿನ ಅಭಿವೃದ್ಧಿ ಸಾಧಲಿಕ್ಕೆ ಸಾಧ್ಯತೆ ಅನ್ನೋದು ನನ್ನೊಂದು ಮನವರಿಕೆ. ಯಾಕಂದ್ರೆ ಅವ್ರು ತಿಳುವಳಿಕೆನು ಬಹಳ ದೂರದೃಷ್ಟಿ ಉಳ್ಳವರು. ತಮ್ಗೆಲ್ಲ ಗೊತ್ತಾದ ಈಗ ಬ್ರದರ್ಸ್ ಆಲ್ರೆಡಿ ಹೇಳಿದ್ರ ಬಗ್ಗೆ ಮುಂದೆ ಏನಾಗಬೇಕು, ಏನ್ ಮಾಡ್ಬೇಕು ಅನ್ನೋದು ಅಭಿವೃದ್ಧಿ ಅಂತ ನಡ್ಸಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಈ ಒಂದು ನಮ್ಮ ಗ್ರಾಮ ಪಂಚಾಯತಿಗೂ ಅದೇ ರೀತಿನೂ ಅವ್ರು ನಮ್ಗೆ ಸಹಕಾರ ಕೊಡ್ತಾರ. ಇನ್ನು ಮುಂದೆ 3 ವರ್ಷ ಅವಧಿಗೆ ಈ ಒಂದು ಎಸ್ಡಿಎಂಸಿ ಅಧ್ಯಕ್ಷರಾಗಿ ಹೆಚ್ಚಿನ ಪ್ರಗತಿಯನ್ನ ಈ ಸ್ಕೂಲಲ್ಲಿ ಮಾಡ್ತಾರೆ ನನಗೆ ಭರವಸೆ ಇದೆ. ಜೊತೆಗೆ ಈಗ ಆಲ್ರೆಡಿ ನಮ್ಮ ಬ್ರದರ್ ಹೇಳಿದ್ರು, ನಾವು ತಾಲೂಕ್ ಪಂಚಾಯತಿ ಅನುದಾನದೊಳಗ ನಿಮ್ಮ ಊರಿಗೆ ಶೌಚಾಲಯ ಮಂಜೂರಾಗೈತ್ರಿ, ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮತ್ತೇನಾದ್ರೂ ನಾವು ಇನ್ನ ನಮ್ಮ ಪಂಚಾಯತಿಂದ ಕೆಲವೊಂದು ಸೌಲಭ್ಯಗಳು ಕೊಡುವಿದಾವ. ಇನ್ವರ್ಟರ್ಸ್ ಕೂಡ ಕುಂಡಿಸ್ಕೊಡ್ತೇನ್ರಿ. ನಾವು ಇನ್ನೊಂದು ವಾರ ಮಕ್ಕಳಿಗೆ ಇನ್ವರ್ಟರ್ ಕೂಡ ಅನುವು ಮಾಡಿ ಮತ್ತೆ ಶಾಲೆಗಳು ಒಂದು ಇನ್ವರ್ಟರ್ಸ್ ಕೂಡ ಕುಂಡಿಸ್ಕೊಡ್ತೇವೆ. ಮತ್ತೇನಾದ್ರೂ ಸೌಲಭ್ಯಗಳಿದ್ರ ಎಸ್ಡಿಎಂಸಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಊರಿನ ಪ್ರಮುಖರು ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ಆ ರೀತಿ ನಡ್ಕೋತೇನೆ. ಎಲ್ಲರೂ ಸಹಕಾರದಿಂದ ಕೆಲಸ ಮಾಡೋಣ ಅಂತ ಹೇಳಿ ಇದರ ಅಂಗವಾಗಿ ಆಗಮಿಸುವ ಎಲ್ಲ ಊರಿನ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಹಾಗೂ ಸ್ಥಳೀಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ಪಡೆತಕ್ಕಂಥ ಪಾಟೀಲ್ ಮೇಡಮ್ ಅವರು, ಜೋಳ ಸರ್ ಅವರು ಹಾಗೂ ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರು ಹಾಗೂ ಅಡುಗೆ ಸಿಬ್ಬಂದಿ ಅವರದು, ಹೊಸದಾಗಿ ನೇಮಕಗೊಂಡಂಥ ಎಲ್ಲ ಎಸ್ಡಿಎಂಸಿ ಸದಸ್ಯರಿಗೆ ವಂದನೆ ತಿಳಿಸುತ್ತಾ, ಇಲಾಖೆ ಪರವಾಗಿ ವಂದನೆ ತಿಳಿಸುತ್ತಾ ಅದ್ಭುತವಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ ನಮಗೆ.
ಯಾಕಂದ್ರೆ ಹೊಸದಾಗಿ ನಮ್ಗೆ SDMC ಕೆಲಸ ಅನಿವಾರ್ಯವಾಗಿ ಬೇಕು ನಮ್ಮ ಕಾಲೇಜು ಅಭಿವೃದ್ಧಿಗೆ ಸೌಕರ್ಯಗಳ ಯೋಜನೆಗಳಿಗೆ ನಮಗೆ ಸಹಾಯ ಸಹಕಾರಕ್ಕೆ ಶಿಕ್ಷಣದ ಗುಣಮಟ್ಟಕ್ಕೆ ಪರಿಶೀಲನೆಗೆ ಇವೆಲ್ಲವೂ ಊರ ಸಹಕಾರ ಬೇಕಾಗುತ್ತೆ. ಇದು ಪ್ರಮುಖ ಪ್ರಕ್ರಿಯೆ. ಪಾಲಕ ಪೋಷಕ ಶಿಕ್ಷಕ ಪಾಲಕ ಬಾಲಕ ಮತ್ತು ಪೋಷಕ ಈ ಪ್ರಮುಖ ಪ್ರಕ್ರಿಯೆ ಬರ್ತಕ್ಕಂಥ ಅಂಶದೊಳಗ ಬಹಳ ಕೊಂಡಿಗೆ ಒಂದಕ್ಕೊಂದು ಅನನ್ಯವಾಗಿರ್ಬೇಕು. ಪಾಲಕರದ್ದು ಶಾಲೆ ಒಳಗೆ ಒಡನಾಟ ಚೆನ್ನಾಗಿರ್ಬೇಕು. ಅದ್ರ ಜೊತೆಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ಅನನ್ಯತೆ ಇರಬೇಕು. ಈ ಮೂರು ಕೊಂಡಿಗಳು ಚೆನ್ನಾಗಿರ್ಬೇಕಂದ್ರೆ ಒಂದು ಶಾಲೆ ಚೆನ್ನಾಗಿರ್ತೀವಿ, ಮೂರು ಚೆನ್ನಾಗಿರ್ಬೇಕು. ಆ ನಿಟ್ಟಿನಾಗ ಅಮರಾಪುರ ಶಾಲೆ ಈ ಎಲ್ಲ ಸಾಧನೆ ಮಾಡಿದೆ. ಶಾಂತಿಯುತವಾಗಿ ನಮ್ಗೆ SDMC ನಿರ್ಮಿಸಿಕೊಟ್ಟಿದ್ದೀವಿ. ಜೊತೆಗೆ ಮಕ್ಕಳು ಗೌಡ್ರೆ, ಈಗ ನೂತನವಾಗಿ SDMC ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರಾಜಶೇಖರ್ ನಡುಮನೆಯವರು. ನಮ್ಮೂರಿನ SDMC ಶಾಲೆಯ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೊದಲಾಗಿ ಅವರು ಅಧ್ಯಕ್ಷರು, ಉಪಾಧ್ಯಕ್ಷರು ಕ್ರಿಯಾಶೀಲ ವ್ಯಕ್ತಿಗಳು. ಇವತ್ತು ನಮ್ಮೂರಿಗೆ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಆಗಿದ್ದಕ್ಕೆ ಅವರು ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಮಾದರಿಯ ಶಿಕ್ಷಣ ಮತ್ತು ಶಿಕ್ಷಣೇತರ ಚಟುವಟಿಕೆಗಳನ್ನು ಮಾಡಿ ನಮ್ಮ ಶಾಲೆಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಹಾರಿಸ್ತಾರೆ ಅನ್ನುವಂತ ಯಾವುದು ಬದಲಾವಣೆ ಇಲ್ಲ. ಒಳ್ಳೆಯವರಿದ್ದಾರೆ. ಅವರಿಗೆ ಶುಭ ಕೋರುತ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು. ಆಯ್ಕೆಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೇಳಿ. ಇವತ್ತು ಅಮರಾಪುರ ಗ್ರಾಮದಲ್ಲಿ ಹೊಸದಾಗಿ ನಾವು ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ SDMC ರಚನೆ ಮಾಡಿದೀವಿ. ನೂತನವಾಗಿ ನನ್ನನ್ನು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಲ್ಲಯ್ಯ ವಿಭೂತಿ ಮಠ ಅವರನ್ನ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಹುಚ್ಚನವರು, ಶಂಕರನಾಗ್ ಚಂದ್ರಗಿ, ಅದೇ ರೀತಿ ಲಕ್ಷ್ಮೀ ಪೂಜಾರ್, ಮಂಜುಳಾ ಚಂದ್ರಗಿ, ಹಿರಯ್ಯ ವಿಭೂತಿ ಮಠ, ಇನ್ನೂ ಅನೇಕರನ್ನ ಇಲ್ಲಿ SDMCಯಲ್ಲಿ ನಾವು ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮುಖಾಂತರ ನಾವು ಶಿಕ್ಷಣದ ಬೆಳವಣಿಗೆಗೆ ಒಳ್ಳೆ ಒತ್ತನ್ನ ನಾವು ನೀಡ್ತಾ ಇದ್ದೀವಿ. ಯಾಕಂದ್ರೆ ಶಿಕ್ಷಣ ಇಲ್ಲದೆ ಈ ಕಾಲದಲ್ಲಿ ಯಾವುದೇ ಒಂದು ಸಾಧ್ಯವಿಲ್ಲ. ಶಿಕ್ಷಣಕ್ಕೋಸ್ಕರ ನಾವು ಇವತ್ತು ನಮಗೊಂದು ಒಳ್ಳೆಯ ಜವಾಬ್ದಾರಿಯನ್ನು ನೀಡಿದ್ದಾರೆ. ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಾವು ನಿಭಾಯಿಸಬೇಕಂತೇಳಿ ಒಂದು ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಶಿಕ್ಷಣದಲ್ಲಿ ಕ್ರಾಂತಿಕಾರಿಯಾದಂತಹ ಒಂದು ಬದಲಾವಣೆಯನ್ನ ಮಾಡಿ ನಮ್ಮ ಅಮರಾಪುರ ಗ್ರಾಮ ಆಗಿರ್ಬೋದು ಹಾಗೂ ವೀರಾಪುರ ಗ್ರಾಮ ಆಗಿರ್ಬೋದು ಶಿಕ್ಷಣದಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಬೇಕು. ನಮ್ಮ ಅಮರಾಪುರ ಗ್ರಾಮದ ವಿಜಯ ಪತಾಕೆಯನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಬೇಕು ಅನ್ನುವಂಥ ಆಶಾಭಾವನೆಯನ್ನು ಇಟ್ಟುಕೊಂಡು ಒಳ್ಳೆಯ ರೀತಿಯಾಗಿ ನಾವು ಈ ಕಾರ್ಯದಲ್ಲಿ ಪ್ರವೃತ್ತರಾಗ್ತೀವಿ. ನಮ್ಮ ಶಾಲೆಗೆ ಏನೇನು ಅವಶ್ಯಕತೆ ಇದೆ ಅದನ್ನ ಯಾರ್ಯಾರ ಕಡೆಯಿಂದ ನಾವು ತಂದು, ರಾಜಕಾರಣಿಗಳಾಗಿರ್ಬೋದು, ಶಿಕ್ಷಣ ಪ್ರೇಮಿಗಳಾಗಿರ್ಬೋದು, ಎಲ್ಲರಿಂದ ನಾವು ತಂದು ಒಂದು ಯಶಸ್ವಿಯಾದಂಥ ಮಾದರಿ ಶಾಲೆಯನ್ನು ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾವು ಎಲ್ಲ ನಮ್ಮ ಒಂದು SDMC ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಗುರು ಹಿರಿಯರ, ನಮ್ಮ ಗ್ರಾಮದ ಗುರು ಹಿರಿಯರ ಪರವಾಗಿ ನಾವು ಇವತ್ತು ಭರವಸೆಯನ್ನ ನೀಡ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.